ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತೀರಾ ನೀವು, ಇದಕ್ಕೆ ಹೊಂದ್ಕೊಂಡಿರುವಂಥ ಜಾಗನೇ ನೋಡಿ. ಇದೇನು ರೇಷ್ಮೆ ಕಟ್ಟೆ ಇದೆ, ಇಲ್ಲಿಂದ ಹಿಡಿದು ನಿಮ್ಗೆ ಕಾಂಪೌಂಡ್ವರೆಗೂ 20 ಅನ್ಕೊಂಡೆ ಇದೆ ಈ ಜಾಗ. ಇದು ಬಂದು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 3 ಕಿಲೋಮೀಟರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 5 ಕಿಲೋಮೀಟರ್ ಆಗುತ್ತೆ ನೋಡಿ. ವಿದ್ಯುತ್ ಕಂಬ ಎಲ್ಲ ಇದೆ. ಮತ್ತು ಈ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಮತ್ತು ಊರ ಪಕ್ಕದ್ದೇ ಜಾಗ, ಇದು ಊರ ಪಕ್ಕದ್ದೇ ಜಾಗ ನೋಡಿ. ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ. ಈ 21 ಗುಂಟೆಗೆ ಪ್ರೈಸ್ ಬಂದು ಫರ್ ಗುಂಟೆಗೆ 4.5 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಪ್ಪ ಅಂತಂದರೆ ಊರ ಪಕ್ಕದ್ದೇ ಜಾಗ ಮತ್ತು ಬೆಂಗಳೂರು ಮೈಸೂರು ರೋಡ್ಗೆ 3 ಕಿಲೋಮೀಟ್ರು ಆಗಿರೋದ್ರಿಂದ ಇದಕ್ಕಿಷ್ಟು ಬೆಲೆ ಹೇಳ್ತಾರೆ. ಇದೆಲ್ಲ ಮುಂದಿನ ದಿನದಲ್ಲಿ ಸೈಟ್ ಆಗುವಂಥ ಜಾಗಗಳಿವೆಲ್ಲ, ಅದಕ್ಕೆ ಇದ್ರ ಬೆಲೆ ಎಷ್ಟು ಹೇಳ್ತಾರೆ. ಮತ್ತು ಇಲ್ಲೆಲ್ಲ ನೋಡಿ ಬೆಂಗಳೂರು ಇದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಅದು ಕೂಡ ಇದೆಲ್ಲ ಬೆಂಗಳೂರು ತೊಗೊಂಡು ಫಾರ್ಮ್ ಹೌಸ್ ಮಾಡಿರೋದು ನೋಡಿ. ಅದು ಬಂದು ಲೇಔಟ್ ಮಾಡಿರೋದು, ಅದು ಲೇಔಟ್ ಅದು ಅಲ್ಲಿ ಹಾಕಿದಾರಲ್ಲ ಬ್ರಿಕ್ಸು ಕಾಂಪೌಂಡು, ವಾಲ್ ಕಾಂಪೌಂಡ್, ಅದು ಬಂದು ಲೇಔಟ್ ಅದು ನೋಡಿ. ಅಕ್ಕಪಕ್ಕ ಎಲ್ಲ ಬೆಂಗಳೂರು ಬಂದು ಇದು ಇದು ಆ ಕಡೆ ಇದೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿರೋ. ಇದು ಕೂಡ ಬೆಂಗಳೂರಲ್ಲಿ ಮಾಡ್ಕೊಂಡಿರೋಂಥ ಫಾರ್ಮ್ ಹೌಸ್ ಇದು. ನಿಮಗೆ ಇದರಲ್ಲಿ ಒಂದು ಬೋರ್ ಇದೆ. ನೋಡಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಯಾರಾದರೂ ನೀವು 20 ಗುಂಟೆ 25 ಗುಂಟೆ ನೋಡ್ತಾ ಇದ್ದೀನಿ ಅಂತವ್ರಿಗೆ ಒಳ್ಳೆ ಜಾಗ ಇದು. ತುಂಬಾ ಚೆನ್ನಾಗಿದೆ ಜಾಗ. ಈಸ್ಟ್ ಫೇಸಿಂಗ್ ಇದು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ನೀವು ತೋಟ ಮಾಡ್ಕೊಂಡಿದ್ದಾರೆ ಇವರು. ಇದೇ ಥರ ನೀವು ಕೂಡ ಹೊಸದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಬೋದು. ಇದು ಬಂದು ಕೆಂಪು ಭೂಮಿ. ಈ ರೋಡ್ಗೆ ಬಸ್ಸೆಲ್ಲ ಹೋಗುತ್ತೆ. ಈ ಊರಿಗೆಲ್ಲ ಬಸ್ ಓಡಾಡೋಂಥ ಟಾರ್ ರೋಡ್ ಇದು.